ಡಿಸೆಂಬರ್ 30 ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣ ಪ್ರವಚನ ಮಹಾಮಂಗಳ ನೆರವೇರುತ್ತದೆ. ಕುಕನೂರು ತಾಲೂಕಿನ ಐತಿಹಾಸಿಕ ಇಟಗಿ ಗ್ರಾಮದ ಶ್ರೀ ಜಗದ್ಗುರು ಶಾಖಾಮಠದಲ್ಲಿ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಪ್ರಕಾಶನದಲ್ಲಿ ಮತ್ತು ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ ಡಂಬಳ ಗದಗ ಯಡಿಯೂರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ದಾಸೋಹ ಮೂರ್ತಿ ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣ ಪ್ರವಚನವು ಇಟಗಿ ಗ್ರಾಮದ ಶ್ರೀ ಜಗದ್ಗುರು ತೋಂಟದಾರ್ಯ ಶಾಖಾಮಠದಲ್ಲಿ ಡಿಸೆಂಬರ್ 7, 2025 ರವಿವಾರದಿಂದ ಕಲಬುರಗಿ ಶರಣಬಸವೇಶ್ವರ ಪುರಾಣ ಪ್ರಾರಂಭಗೊಂಡು ಡಿಸೆಂಬರ್ 30 ಮುಕ್ತಾಯ ನೆರವೇರಿಸಲಾಗುತ್ತದೆ ಎಂದು ಬಸವರಾಜ ಹಳ್ಳಿ ಅವರು ಇಟಗಿ ಗ್ರಾಮದ ತೋಂಟದಾರ್ಯ ಶಾಖಾಮಠದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಐತಿಹಾಸಿಕ ಇಟಗಿ ಗ್ರಾಮದ ಜಗದ್ಗುರು ತೋಂಟದಾರ್ಯ ಶಾಖಾಮಠದಲ್ಲಿ ಪ್ರತಿ ವರ್ಷ ಶ್ರೀ ಶರಣಬಸವೇಶ್ವರನ ಪುರಾಣ ನೆರವೇರಿಸಿಕೊಂಡು ಬರುತ್ತಿದ್ದು, ಪುರಾಣದಲ್ಲಿ ಬರುವ ಸನ್ನಿವೇಶಗಳಿಗೆ ತಕ್ಕಂತೆ ಶ್ರೀ ಶರಣಬಸವೇಶ್ವರ ತಪಸ್ವಿಗಳು ಉಪಯೋಗಿಸುವಂತಹ ಎತ್ತು, ಚಕ್ಕಡಿ, ಗಡ್ಡಿಕುಂಟಿ ಈ 3 ವಸ್ತುಗಳನ್ನು ಡಿಸೆಂಬರ್ 29ದಂದು ನಡೆಯುವ ಹರಾಜಿನಲ್ಲಿ ಎಲ್ಲಾ ಸುತ್ತಲಿನ ಗ್ರಾಮಗಳಿಂದ ಭಕ್ತಾದಿಗಳು ಭಾಗವಹಿಸುವಂತೆ ಎಲ್ಲ ಭಕ್ತಾದಿಗಳಿಗೆ ಸಮಿತಿಯವರು ಮನವಿ ಮಾಡಿದರು. ಕುಕನೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಫೋನ್ ಕರೆಗಳ ಮೂಲಕ ತಾವು ನಡೆಸುವಂತಹ ಹರಾಜಿನಲ್ಲಿ ಭಾಗವಹಿಸಲು ನಮಗೆ ಅವಕಾಶ ಮಾಡಿಕೊಡಬೇಕೆಂದು ಕೇಳಿಕೊಂಡಾಗ, ಈ ವರ್ಷ ನಾವು ಡಿಸೆಂಬರ್ 29ರಂದು ಎತ್ತು, ಚಕ್ಕಡಿ, ಗಡ್ಡಿಕುಂಟಿ ಈ 3 ವಸ್ತುಗಳನ್ನು ಹರಾಜು ಮಾಡಬೇಕು ಎಂಬ ಉದ್ದೇಶವನ್ನು ನಮ್ಮ ತೋಂಟದಾರ್ಯ ಶಾಖಾಮಠದ ಸೇವಾ ಸಮಿತಿ ಅಧ್ಯಕ್ಷರು, ಪುರಾಣ ಸೇವಾ ಸಮಿತಿ ಅಧ್ಯಕ್ಷರು ಮತ್ತು ಅಕ್ಕನ ಬಳಗ ಅಧ್ಯಕ್ಷರು ಹಾಗೂ ಊರಿನ ಗುರು ಹಿರಿಯರು ಸೇರಿಕೊಂಡು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದರು. ನಂತರ ಗವಿಸಿದ್ದಪ್ಪ ಮುದ್ದಾಬಳ್ಳಿ ಮಾತನಾಡಿ, ಇಟಗಿ ಗ್ರಾಮ ಐತಿಹಾಸಿಕ ಪರಂಪರೆಯುಳ್ಳ ಗ್ರಾಮವಾಗಿದ್ದು, ಇಲ್ಲಿ ಹಳೆಯ ಶಿಲಾ ಶಾಸನಗಳು ರಾಜರುಗಳು ಆಳಿದ ಗ್ರಾಮವಾಗಿದ್ದು, ಈ ಗ್ರಾಮದ ಕೀರ್ತಿ ಹೊಂದಿದಂತಹ ಇಟಗಿ ಗ್ರಾಮವಾಗಿದ್ದು, ಪುರಾಣ ಪ್ರವಚನಗಳಂತಹ ಕಾರ್ಯಕ್ರಮಗಳು ಇಲ್ಲಿ ಯಶಸ್ವಿನಿಂದ ನೆರವೇರಿತು. ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಬೇರೆ ಗ್ರಾಮಗಳ ಜನರು ಭಾಗವಹಿಸಿ ಶ್ರೀ ಶರಣಬಸವೇಶ್ವರರ ಪುರಾಣ ಪ್ರವಚನದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಮುತ್ತಯ್ಯ ಕಳ್ಳಿಮಠ, ಕಳಕನ ಗೌಡ ಸಾದರ, ಶಿವಪ್ಪ ಗುಳಗನ್ನವರ್, ಅಂದಪ್ಪ ಹುರುಳಿ, ಮಹೇಶ ಖಂಡಿ, ವೀರಣ್ಣ ಕಳ್ಳಿಮಠ, ನಾಗರಾಜ್ ಗುಳಗಣ್ಣವರ್, ಶರಣಪ್ಪ ಅರಿಕೇರಿ, ಬಸಪ್ಪ ಮಂಡಲಗೇರಿ, ಶಾಂತಯ್ಯ, ಅಕ್ಕನ ಬಳಗದವರಾದ ಶ್ರೀಮತಿ ಕಾವ್ಯ ಪಾಟೀಲ, ಶ್ರೀಮತಿ ಬಸಮ್ಮ ಹಳ್ಳಿ ಕುದಾನ್ ಮುಲ್ಲಾ ಶಿಕ್ಷಕರು ಇತರರು ಇದ್ದರು. ನಿರ್ಭಯ ದೃಷ್ಟಿ ನ್ಯೂಸ್ ಚೆನ್ನಯ್ಯ ಹಿರೇಮಠ. ಪುರಾಣ ಪ್ರಾರಂಭದ ಒಂದು ವಿಚಾರದೊಳಗೆ ನಾವು ಪ್ರತಿ ವರ್ಷದಂತೆ ಏನಪ್ಪ ಅಂತಂದ್ರೆ ಎತ್ತು, ಚಕ್ಕಡಿ, ಕೂರ್ಗಿ, ಕುಂಟಿ, ಮೇಟಿ ಇವೆಲ್ಲವುಗಳನ್ನು ನಾವು ಮಾಡೀವಿ. ಆದರೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಎತ್ತು ಮತ್ತು ಚಕ್ಕಡಿ ಮತ್ತು ಗಡ್ಡಿ ಕುಂಟಿ ಇವುಗಳನ್ನು ನಾವು ಅಷ್ಟೇ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರತಕ್ಕಂಥ ನಮ್ಮ ಭಕ್ತಾದಿಗಳಿಗೆ ಏನಪ್ಪ ಅಂತಂದ್ರೆ ಅದರಲ್ಲಿ ನಾವು ಸವಾಲು ಮಾಡಲಿಕ್ಕೆ ಅವರಿಗೆ ಅವಕಾಶ ಐತಿ ಅಂತಕ್ಕಂಥ ಮಾತನ್ನು ನಾವು ನಿಮ್ಮ ಮಾಧ್ಯಮದ ಮಿತ್ರರಿಗೆ ನಾವು ತಿಳಿಪಡಿಸ್ತಕ್ಕಂಥ ಮಾತು ಹೇಳ್ತೇವೆ. ಅದಕ್ಕೆ ಈ ನಿಟ್ಟಿನೊಳಗೆ ತಾವ್ಯಾದರೂ 30ನೇ ತಾರೀಕಿಗೆ ಪುರಾಣ ಮಂಗಲ ಅದ, ಅದಕ್ಕಿಂತ ಮುಂಚಿತವಾಗಿ ಎತ್ತುಗಳನ್ನು ಹರಾಜು ಮಾಡಿ 29ನೇ ತಾರೀಕಿಗೆ ಇವನ್ನ ಹರಾಜು ಮಾಡ್ತಾ ಇದ್ದೇವೆ. ದಯವಿಟ್ಟು ಏನಪ್ಪ ಅಂತಂದರೆ ಯಾವುದೇ ಅನ್ಯ ಗ್ರಾಮಗಳಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಆ ಒಂದು ಇದರೊಳಗೆ ಸವಾಲಿನೊಳಗೆ ಭಾಗವಹಿಸಲಿಕ್ಕೆ ಅವಕಾಶ ಐತಿ ಅಂತ ತಿಳ್ಕೊಂಡು ಬೇರೆ ಟೈಮ್ ತಗೊಂಡಾಗಿಲ್ಲ ನಾವು ಅದೇ ಇದ್ರೊಳಗೆ 9 ಸರ್. ಒಟ್ಟ ನೀವು ಈಗ ಹೊರಗೆ ಹರಾಜು ಕೊಡೋದಂದ್ರೆ ಯಾವ್ಯಾವ ವಸ್ತುಗಳು? ಎತ್ತು, ಚಕ್ಕಡಿ, ಆನಂತರ ಗಡ್ಡೆ ಕುಂಟಿಗಳು ಇಷ್ಟು ಹೊರಗಿನ ಜನರಿಗೆ ಸವಾಲಿಗೆ ಕೊಡ್ತೀರಿ. ಓಕೆ. ಪೂಜ್ಯರ ಒಂದು ಆಶೀರ್ವಾದ ಮತ್ತು ಪೂಜ್ಯರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ಇದನ್ನು 30ನೇ ತಾರೀಕಿಗೆ ಇವತ್ತು ನಾವು ವರ್ಗಾಯಿಸಿದ್ದು ಮಹಾಮಂಗಲವನ್ನು 30ನೇ ತಾರೀಕಿಗೆ ನಾವು ನಿಗದಿ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ರೈತ ಬಂಧುಗಳು ಒಂದು ಶರಣಬಸಪ್ಪ ಅಪ್ಪ ಒಂದು ಪುರಾಣ ಪ್ರವಚನದಲ್ಲಿ ಬಿತ್ತುವುದರ ಮುಖಾಂತರ, ರಾಶಿ ಮಾಡುವುದರ ಮುಖಾಂತರ ಆ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಭೂಮಿಯಲ್ಲಿ ನಾವು ಬೆಳೆದ ಫಸಲನ್ನು ಯಾವ ರೀತಿ ನಾವು ಒಕ್ಕಲಿ ಮಾಡಿ ಅದನ್ನು ಮನೆಗೆ ತರ್ತೇವೆ, ಅದೇ ರೀತಿ ಆ ಒಂದು ಪದ್ಧತಿಯನ್ನು ಕೂಡ ಆ ಪುರಾಣ ಪ್ರವಚನದಲ್ಲಿ ಅಳವಡಿಸಿಕೊಂಡು ನಮ್ಮ ರೈತ ಬಂಧುಗಳು ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದನ್ನು ನಿಯಮ ನಿತ್ಯ ಪೂರ್ವಕವಾಗಿ ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಗ್ರಾಮದ ಎಲ್ಲ ರೈತ ಬಂಧುಗಳಿಗೂ ಕೂಡ ನಾನು ಇಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೂ ರೈತರು ಏನು ಇವತ್ತು ಶರಣಬಸಪ್ಪ ಅಪ್ಪ ಒಂದು ಪುರಾಣದಲ್ಲಿ ಏನು ನಾವು ಕುಂಟೆ, ಕೂರಿಗೆ
ಈ ಎಲ್ಲ ಒಂದು ಸಾಮಗ್ರಿ ಸಲಕರಣೆಗಳನ್ನು ಈ ಒಂದು ರಾಶಿ ಮಾಡುವ ಸಮಯದಲ್ಲಿ ಮಾಡ್ತಕ್ಕಂಥ ಜಂತುಗುಂಟಿ, ಶಳ್ಳು, ಬೂದ, ಮೇಟಿ ಇವೆಲ್ಲವುಗಳನ್ನು ಯಾರು ರೈತರು ಇವತ್ತು ಅವನ ಆಶೀರ್ವಾದ ಮುಖಾಂತರ ಪಡ್ಕೊಂಡಿದ್ದಾರೆ ಆ ರೈತರಿಗೆಲ್ಲರಿಗೂ ಆ ಅಪ್ಪ ಒಳ್ಳೆಯದು ಮಾಡಿದ್ದಾನೆ. ಅವರೆಲ್ಲ ಇವತ್ತು ಶರಣಬಸಪ್ಪ ಅಪ್ಪನ ಒಂದು ರಾಶಿ ಮಾಡುವ ಪುರಾಣ ಪ್ರವಚನದಲ್ಲಿ ಒಂದು ಜಂತುಗುಂಡಿ ತಂದಿದ್ದೇನೆ, ನನಗೆ ಒಳ್ಳೆಯದಾಗಿದೆ, ನನಗೆ ಹೆಚ್ಚಿನ ಫಸಲು ಬಂದಿದೆ. ಆಮೇಲೆ ಇವತ್ತು ಕಂಕಣ ಕಡಿಗೆ ಒಂದು ಪುರಾಣ ಪ್ರವಚನದಲ್ಲಿ ಶರಣಬಸಪ್ಪ ಅಪ್ಪ ಮದುವೆ ಸಮಾರಂಭದಲ್ಲಿ ಕಂಕಣ ಕಟ್ಟಿಸಿಕೊಂಡಂಥ ಹಲವಾರು ಯುವಕರು ಇವತ್ತು ಒಂದು ವರ್ಷದೊಳಗೆ ಕೂಡ ಅವರಿಗೆ ವಿವಾಹ ಆಗುವ ಒಂದು ಭಾಗ್ಯ ಕಲ್ಪಿಸಿಕೊಟ್ಟಿದ್ದಾನೆ ಅಪ್ಪ. ಇಂಥ ಒಂದು ಮಹಾಮಹಿಮರ ಪುರಾಣ ಪ್ರವಚನದಿಂದ ನಮ್ಮೆಲ್ಲ ಗ್ರಾಮದ ಭಕ್ತಾದಿಗಳಿಗೆ ಒಂದು ದೊಡ್ಡ ಒಂದು ಅನುಕೂಲಕರವಾದಂಥ ಒಂದು ಆಶೀರ್ವಾದವನ್ನು, ಒಂದು ಒಳ್ಳೆಯ ಆಶೀರ್ವಾದವನ್ನು ಅಪ್ಪ ಮಾಡಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಂಥ ಮಹಾಮಹಿರ ಪುರಾಣ ಪ್ರವಚನವು ಇನ್ನು ಮುಂದೂ ಕೂಡ ನಮ್ಮ ಗ್ರಾಮದಲ್ಲಿ ನಾವೆಲ್ಲ ನೆರವೇರಿಸಿಕೊಂಡು ಹೋಗ್ತೇವೆ. ಇದನ್ನು ತಪ್ಪದೇ, ಚಾಚು ತಪ್ಪದೇ ಇದನ್ನು ನಾವು ಮುನ್ನಡೆಸಿಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲ